ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವ ನಮಸ್ಕಾರಗಳು. ಇದೇ ತಿಂಗಳು ಮಾರ್ಚ್ 26 ಗುರುವಾರ ಇದೆ. ಅಂದು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ಜನ್ಮದಿನ, ಅಂದರೆ ಶ್ರೀ ರಾಮನವಮಿ. ಶ್ರೀ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಇಡೀ ಜಗತ್ತೇ ರಾಮನಾಮದ ಜಪದಲ್ಲಿ ಮುಳುಗಿರುತ್ತದೆ. ಅಂದು ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು ಕೋಟಿಪಟ್ಟು ಫಲ ನೀಡುತ್ತವೆ. ಹಾಗಾದರೆ ಆ ಕಾರ್ಯಗಳು ಯಾವುವು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ರಾಮನವಮಿಯ ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಅಂದು ಬೆಳಿಗ್ಗೆ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಮುಖ್ಯದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ಕಟ್ಟಬೇಕು. ಅಂದು ಬೆಳಗ್ಗೆ ದೇವರ ಕೋಣೆಯಲ್ಲಿ ಶ್ರೀರಾಮನ ವಿಗ್ರಹಕ್ಕೆ ತುಳಸಿ ಮತ್ತು ಹೂವಿನಿಂದ ಅಲಂಕಾರ ಮತ್ತು ಪೂಜೆಯನ್ನು ಮಾಡಬೇಕು. ರಾಮ ರಾಮ ಅಂತ ಹೇಳಿ ಜಪ ಮಾಡಿ, ರಾಮ ರಾಮ ಅಂತ ಹೇಳಿ ಜಪವನ್ನು ಪ್ರಾರಂಭಿಸಿ. ನಿಮಗೇನಾದರೂ ಸ್ತೋತ್ರಗಳು ಬರಲಿಲ್ಲ ಅಂತ ಹೇಳಿದರೆ ಶ್ರೀರಾಮ ಜಯ ರಾಮ ಅಂತ ಹೇಳಿ ಮಂತ್ರವನ್ನು ಪಠನೆ ಮಾಡಿ. ರಾಮನವಮಿ ಅಂದು ರಾಮನಾಮ ಅಂತ ಜಪಿಸೋದ್ರಿಂದ ಮನಸ್ಸಿನ ಆತಂಕವನ್ನು ದೂರ ಆಗ್ತವೆ. ಅಂದು ದೇವಸ್ಥಾನ ನಡೆಯುವಂತಹ ವಿಶೇಷವಾದ ಪೂಜೆ, ಅಭಿಷೇಕ ಅಥವಾ ರಥೋತ್ಸವದಲ್ಲಿ ಭಾಗವಹಿಸಿ ದೇವಸ್ಥಾನದ ಆವರಣದಲ್ಲಿ ಕುತ್ಕೊಂಡು ರಾಮನಾಮ ಜಪ ಮಾಡಿ, ದೇವಸ್ಥಾನದಲ್ಲಿ ನೀಡುವಂತಹ ತೀರ್ಥ ಹಾಗೂ ಪ್ರಸಾದವನ್ನು ಶ್ರದ್ಧೆ ಭಕ್ತಿಯಿಂದ ಸೇವನೆ ಮಾಡಿ ಎಲ್ಲ ಪಾಪ ಕರ್ಮಗಳನ್ನು ದೂರ ಮಾಡ್ತದೆ. ರಾಮ ಜನಿಸಿದ್ದು ಮಧ್ಯಾಹ್ನ 12 ಗಂಟೆಗೆ. ಆ ದಿನದಂದು ಬಾಯಾರಿಕೆ ಆದವರಿಗೆ ಮಜ್ಜಿಗೆ ಹಾಗೂ ಪಾನಕವನ್ನು ದಾನ ಮಾಡಿ. ಈ ದಾನ ಮಾಡೋದ್ರಿಂದ ಅಶ್ವಮೇಧ ಯಾಗವನ್ನು ಮಾಡಿದಂತಹ ಪುಣ್ಯ ಬರ್ತದೆ. ನೀವು ದೇವಸ್ಥಾನಕ್ಕೆ ಹೋದ ನಂತರ ಬಡವರಿಗೆ, ಮಕ್ಕಳಿಗೆ ಈ ದಾನವನ್ನು ಮಾಡಿ. ರಾಮ ಇದ್ದಲ್ಲಿ ಹನುಮಂತ ಇರ್ತಾನೆ, ಅದಕ್ಕಾಗಿ ಆಂಜನೇಯನು ಕೂಡ ನಮಸ್ಕಾರನ ಮಾಡಿ. ಈ ಶ್ರೀ ರಾಮ ನವಮಿಯು ನಿಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಸಮೃದ್ಧಿ ತರಲೆಂದು ಪ್ರಾರ್ಥಿಸುತ್ತೇನೆ. ಭಕ್ತಿಯಿಂದ ರಾಮನನ್ನು ನಂಬಿ ರಾಮ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ನಿಮ್ಮದು ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಕಂಡ ನಂಬರಿಗೆ ಒಂದು ಫೋನ್ ಮಾಡಿ ಮತ್ತು ಸಮಸ್ಯೆನ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.